Hello students, welcome back to the another session of Principles of Management. Myself Premlata Manoli, Assistant Professor of Commerce, Government First Grade College, Humnabad, Bidar District, Karnataka. So students, first session alle heliro hage I had told you about the meaning of management. So hopefully you can you'll be able to remember what actually is mean by ಮ್ಯಾನೇಜ್ಮೆಂಟ್. ಸೊ ಒನ್ಸ್ ಅಗೇನ್ ಜಸ್ಟ್ ಒಂದು ರೀಕ್ಯಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿ ವಾಟ್ ಆ್ಯಕ್ಚುಲಿ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಂತಂದಾಗ ಇಟ್ಸ್ ನಥಿಂಗ್ ಬಟ್ ಗೆಟಿಂಗ್ ದ ವರ್ಕ್ ಡನ್ ಥ್ರೂ ಅದರ್ಸ್ ಅಂತ ಒಬ್ಬರು ಹೇಳಿರುವಂಥದ್ದು. ಅನದರ್ ಥಿಂಗ್ ಇಸ್ ದಟ್ ಈಸ್ ಮ್ಯಾರಿ ಪಾರ್ಕರ್ ಫಾಲೆಟ್ ಅವರು ಹೇಳಿರುವಂಥದ್ದು, ಇಟ್ಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್ ಅಂತ ಹೇಳಿದ್ದಾರೆ. ಆ್ಯಂಡ್ ದ ಸೇಮ್ ವೇ ಥಿಯೋ ಹೇಮನ್ ಅವರು ಕೂಡ ಇಟ್ ಈಸ್ ಅ ಪ್ರೋಸೆಸ್ಸು ಅಥವಾ ಇಟ್ ಈಸ್ ಅ ಗ್ರೂಪ್ ಆಫ್ ಮ್ಯಾನೇಜರ್ಸು ಆರ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಡಿಸಿಪ್ಲಿನ್ ಅಂತಲೂ ಕೂಡ ಅವರು ಹೇಳಿರುವಂಥದ್ದು ಕೂಡ ನಾವು ನೆನ್ನೆ ಲಾಸ್ಟ್ ಸೆಷನಲ್ಲಿ ನೋಡಿರುವಂಥದ್ದಿದೆ. ಆ್ಯಂಡ್ ಅನದರ್ ಡೆಫಿನೇಷನ್ ಆರ್ ಓವರ್ ಆಲ್ ಜನರಲೈಸ್ ಮಾಡಬೇಕು ಅಂತಂದರೆ ಮ್ಯಾನೇಜ್ಮೆಂಟ್ ಮೀನ್ಸ್ ವಾಟ್ ಹಿಯರ್ ಇಟ್ ಈಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಇಟ್ ಕ್ಯಾನ್ ಬಿ ಅನ್ ಇಂಡಿವಿಜುವಲ್, ಒಂದು ವ್ಯಕ್ತಿನೇ ಇರ್ಬೋದು ಅಥವಾ ಒಂದು ಗುಂಪೇ ಇರಬಹುದು, okay, or a set of people or a group of people. Clear? So what they will be doing, they will be accepting the responsibilities. Okay, ಜವಾಬ್ದಾರಿಗಳನ್ನು ಅವರು ಸ್ವೀಕರಿಸಿ ಅದರ ಒಂದು ಸಂಸ್ಥೆಯ ಒಂದು ಏಳಿಗೆಗಾಗಿ ಸಂಸ್ಥೆಯ ಉದ್ದೇಶಗಳು ಏನಿದ್ದಾವೆ ಅವುಗಳನ್ನು ಅಚೀವ್ ಮಾಡಬೇಕು, ಅವುಗಳನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು ಅಥವಾ ಸಂಘಟನಾತ್ಮಕವಾಗಿ ಕಾರ್ಯವನ್ನು ನಿಭಾಯಿಸುವಂಥದ್ದು, ನಿರ್ದೇಶನಗಳನ್ನು ಕೊಡುವಂಥದ್ದು, ನಿಯಂತ್ರಣವನ್ನು ಮಾಡುವಂಥದ್ದು, ಇವಕ್ಕೆಲ್ಲನೂ ಕೂಡ ನಾವೇನಂತೀವಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಫರ್ದರ್ ಆಲ್ಸೋ ವಿ ಹ್ಯಾವ್ ಸೀನ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ ಆಫ್ 6 M's ಅಂತ ಹೇಳ್ಬಿಟ್ಟು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಇಟ್ ಮೀನ್ಸ್ ವಾಟ್ ಮೆನ್, ಮನಿ, ಮಷೀನ್, ಮಟೀರಿಯಲ್ಸ್. ಮುಂಚೆ ಎಲ್ಲ ನಾವು ಓದಬೇಕಾದ್ರೆ ಇಟ್ ವರ್ ಓನ್ಲಿ 3 M's ಅಂತ ಹೇಳ್ಬಿಟ್ಟು ಬರ್ತಾಯಿತ್ತು. ಓಕೆ, ಮೆನ್, ಮಷೀನ್ ಆ್ಯಂಡ್ ಮೆಟೀರಿಯಲ್ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ವಿ. ಬಟ್ ನಾವು ದ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಸೊ ಮ್ಯಾನೇಜ್ಮೆಂಟ್ ಬ್ರಿಂಗ್ಸ್ ಆಲ್ ದ 6 M's ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ 6 M ಅಲ್ಲಿ ಮೆನ್ ಬರುತ್ತೆ, ಅಲಾಂಗ್ ವಿತ್ ದ್ಯಾಟ್ ನೌ ಎ ಡೇಸ್ ವಿ ಆರ್ ಟೇಕಿಂಗ್ ವುಮೆನ್ ಆಲ್ಸೋ ಹಿಯರ್. ಓಕೆ, ಸೊ ಮೆನ್ ಆ್ಯಂಡ್ ವುಮೆನ್, ಮನಿ ಅಂತಲೂ ಕೂಡ ಬರುತ್ತೆ, ಮಷೀನ್ಸ್ ಅಂತ ಬರುತ್ತೆ, ಮಟೀರಿಯಲ್ಸ್, ಮೆಥಡ್ಸ್, ಯಾವ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಒಂದು ಮಾರುಕಟ್ಟೆಯಲ್ಲಿ ನಾವು ಹೋಗ್ತಾ ಇದ್ದೀವಿ, ಡೊಮೆಸ್ಟಿಕ್ ಮಾರ್ಕೆಟಾ ಅಥವಾ ನಮ್ಮ ಒಂದು ಇಂಡಿಯನ್ ಮಾರ್ಕೆಟಾ ಅಥವಾ ಫಾರಿನ್ ಮಾರ್ಕೆಟಾ ಅಥವಾ ಯಾವ ಮಾರ್ಕೆಟಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಬಿಸ್ನೆಸ್ಸನ್ನು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ 6 M's ಆಫ್ ಮ್ಯಾನೇಜ್ಮೆಂಟ್. ಸೊ ಇವೆಲ್ಲನೂ ಕೂಡ ಅಥವಾ ಇವೇನು 6 M's ಏನಿದ್ದಾವೆ, ಸೊ ಇವೆಲ್ಲನೂ ಕೂಡ ಮುಖ್ಯವಾದ ಇಟ್ಸ್ ದೇ ಆ್ಯಕ್ಟ್ ಮೀನ್ ದೇ ಯೂಸ್ ದೀಸ್ ರಿಸೋರ್ಸಸ್ ಫಾರ್ ಅಚೀವಿಂಗ್ ದಿ ಆಬ್ಜೆಕ್ಟಿವ್ಸ್. ಇವೆಲ್ಲ ನಮಗೆ ಒಂದು ಸಂಪನ್ಮೂಲಗಳಾಗಿ ನಾವು ಬಳಸ್ತೀವಿ. ಇದಕ್ಕೆ ಕಂಪನಿಯ ಉದ್ದೇಶಗಳನ್ನು ನಾವು ಅಚೀವ್ ಮಾಡೋಕ್ಕೋಸ್ಕರ ನಾವು ಅದನ್ನು ಬಳಸ್ತೀವಿ, ರೈಟ್. ಆ್ಯಂಡ್ ಫರ್ದರ್ ಸೊ ಕಂಪನಿಯ ಮುಖ್ಯವಾದ ಉದ್ದೇಶಗಳು ಏನಿರ್ತಿರ್ಬೋದು, ಮೇನ್ಲಿ ಥಿಂಗ್ ಇಸ್ ವಾಟ್ ಟು what you say making the profit, okay, making profit, making the high sales, so business expansion ಮಾಡುವಂಥದ್ದು. ಓಕೆ, ಸೊ ಇವೆಲ್ಲಗಳನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಇಟ್ ಈಸ್ ದ 6 M's ವಿಲ್ ಆ್ಯಕ್ಟ್ ಆ್ಯಸ್ ಅ ರಿಸೋರ್ಸಸ್ ಫಾರ್ ಎನಿ ಆಫ್ ದಿ ಆರ್ಗನೈಸೇಷನ್. ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿರುವಂಥದ್ದು. ಸೊ ಟುಡೇ ವಾಟ್ ವಿಲ್ ಬಿ ಸೀಯಿಂಗ್ ಈಸ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತೀವಿ. ಸೊ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನಾವು ನೋಡುವಂಥದ್ದು ಏನಿದೆ, ಸೊ ಮೊದಲನೇದಾಗಿ ಕಂಟಿನ್ಯೂಯಸ್ ಆ್ಯಂಡ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಮ್ಯಾನೇಜ್ಮೆಂಟ್ ಈಸ್ ಆಲ್ವೇಸ್ ಕಂಟಿನ್ಯೂಯಸ್. ಓಕೆ, ಸೊ ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಓಕೆ, ಸೊ ಇದು ಇವತ್ತಿನ ದಿವಸ ನಾನು ಪ್ಲ್ಯಾನ್ ಮಾಡ್ತೀನಿ ಅಥವಾ ಇವತ್ತಿನ ದಿವಸ ನಾನು ಕಂಟ್ರೋಲ್ ಮಾಡ್ತೀನಿ ಅಥವಾ ಇವತ್ತಿನ ದಿವಸ ಮಾತ್ರ ನಾನು ನಿರ್ದೇಶನ ಕೊಡ್ತೀನಿ ಅನ್ನುವಂಥದ್ದು ಏನೂ ಇರೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಎ ಕಂಟಿನ್ಯೂಯಸ್ ಆ್ಯಂಡ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಓಕೆ, ಎಲ್ಲಿವರೆಗೆ ನಿಮ್ಮ ಸಂಸ್ಥೆಗಳು ಇರುತ್ತೋ ಅಥವಾ ಎಲ್ಲಿವರೆಗೆ ನೀವು ನಿಮ್ಮ ಸಂಸ್ಥೆಗಳನ್ನು ನಡೆಸ್ತಾ ಇರ್ತೀರಿ ಅಲ್ಲಿವರೆಗೆ ನಿಮ್ಮ ಒಂದು ಕಂಪನಿ ಕಂಟಿನ್ಯೂಯಸ್ ಆಗಿ ನಡೀತಾ ಇರುತ್ತೆ. ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಕಾರ್ಯವನ್ನು ನಾವು ನಿಭಾಯಿಸ್ತಾ ಹೋಗ್ತೀವಿ. ಸೊ ಮ್ಯಾನೇಜ್ಮೆಂಟಿನ ಕಾರ್ಯಗಳಲ್ಲಿ ಇದರಲ್ಲಿ ನೋಡುವ ಹಾಗೆ ಪ್ಲ್ಯಾನಿಂಗ್ ಬರುತ್ತೆ,
ಆರ್ಗನೈಸಿಂಗ್ ಬರುತ್ತೆ, ಡೈರೆಕ್ಟಿಂಗ್ ಬರುತ್ತೆ, ಕಂಟ್ರೋಲಿಂಗ್. ಆಗಲೇ ಹೇಳ್ದಂಗೆ ಯೋಜನೆಗಳನ್ನು ಮಾಡುವಂಥದ್ದು, ಅಥವಾ ಇವತ್ತು ಬರೀ ಯೋಜನೆ ಅಷ್ಟೇ ಮಾಡಿಬಿಟ್ಟು ನಾವು ಕೂತ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ ಈಗ. ಓಕೆ, ಸೊ ಎವ್ರಿ ಡೇ ಸೋ ಮೆನಿ ನ್ಯೂ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಅದ್ರ ತಕ್ಕಂಗೆ ನಾವು ಯೋಜನೆಗಳನ್ನು ನಾವು ಮಾಡಿಫೈ ಮಾಡ್ಕೊತಾನೆ ಇರಬೇಕಾಗುತ್ತೆ. ವಿ ನೀಡ್ ಟು ಕೀಪ್ ಆನ್ ಚೇಂಜಿಂಗ್ ದ ಪ್ಲಾನ್ಸ್. ಓಕೆ, ಸೊ ಬಿಕಾಸ್ ನಾವು ದ ಸಿಚುವೇಶನ್ಸ್ ಆರ್ ನಾಟ್ ದ ಕಾನ್ಸ್ಟೆಂಟ್, ಇಟ್ ಈಸ್ ಆಲ್ವೇಸ್ ಆ್ಯಂಡ್ ಕಂಟಿನ್ಯೂಸ್ಲಿ ಇಟ್ ಈಸ್ ಚೇಂಜಿಂಗ್. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ, ಇಟ್ ಈಸ್ ಅ ಕಂಟಿನ್ಯೂಸ್ ಆ್ಯಂಡ್ ನೆವರ್ ಎಂಡಿಂಗ್ ಪ್ರಾಸೆಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ. ಸೊ ಎರಡನೇದು ಫೀಚರು ಅಥವಾ ಎರಡನೇ ಲಕ್ಷಣ ನಿರ್ವಹಣಾ ಶಾಸ್ತ್ರದ್ದು ಅಂತಂದರೆ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಪೀಪಲ್ ಅಂತ ಇದೆ. ಸೊ ಆಗಲೇ ಒಂದು ಡೆಫಿನೇಷನಲ್ಲಿ ನೋಡಿರೋ ಹಾಗೆ ಯಾವುದೇ ಒಂದು ಕಾರ್ಯವನ್ನು ನಾನು ಬೇರೆಯವ್ರ ಕಡೆಯಿಂದ ಕೆಲಸವನ್ನು ಹೆಂಗೆ ತೆಕ್ಕೋಬೇಕು ಅನ್ನುವಂಥದ್ದಕ್ಕೆ ನಾವು ಮ್ಯಾನೇಜ್ಮೆಂಟಿನ ಎರಡನೇ ಲಕ್ಷಣದಲ್ಲಿ ನಾವು ನೋಡ್ತೀವಿ. ದೆ ಗೆಟ್ ದ ವರ್ಕ್ ಡನ್ ಥ್ರೂ ದಿ ವರ್ಕರ್ಸ್. ಓಕೆ, ಪ್ರತಿಯೊಂದು ನಾನೇ ನಿರ್ದೇಶನನೂ ಕೂಡ ನಾನೇ ಕೊಡ್ತೀನಿ. ಓಕೆ, ಸೊ ನಿರ್ದೇಶನನೂ ಕೂಡ ನಾನೇ ಕೊಡ್ತೀನಿ, ಅಥವಾ ಕಂಟ್ರೋಲು ಅಥವಾ ನಿಯಂತ್ರಣನೂ ಕೂಡ ನಾನೇ ಮಾಡ್ತೀನಿ ಅನ್ನುವಂಥದ್ದು ಇರೋದಿಲ್ಲ. ಓಕೆ, ಸೊ ವಿ ನೀಡ್ ದ ಬೆಸ್ಟ್ ಎಂಪ್ಲಾಯೀಸ್, ವಿ ನೀಡ್ ದ ಬೆಸ್ಟ್ ವರ್ಕರ್ಸ್ ಟು ವರ್ಕ್ ಫಾರ್ ಅವರ್ ಕಂಪನಿ. ಸೊ ಹಂಗಾಗಿ ಸೊ ಅವ್ರ ವರ್ಕರ್ಸ್ ಕಡೆಯಿಂದ ಯಾವ ರೀತಿಯಾಗಿ ಕೆಲಸವನ್ನು ನಾವು ತಗೊಳ್ತೀವಿ, ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಮ್ಯಾನೇಜ್ಮೆಂಟ್. ಬಿಕಾಸ್ ವೆನ್ ಯು ಆರ್ ರನ್ನಿಂಗ್ ಆ್ಯನ್ ಆರ್ಗನೈಸೇಷನ್ ಅಥವಾ ಒಂದು ಸಂಸ್ಥೆ ನೀವು ನಡೆಸ್ತಾ ಇದ್ದೀರಾ ಅಂತಂದರೆ ಎಲ್ಲ ಎಂಪ್ಲಾಯೀಸ್ಗಳು ಒಂದೇ ರೀತಿಯಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ದ ಸಿಂಪಲ್ ಎಕ್ಸಾಂಪಲ್ ಈಸ್, ಇಫ್ ಯು ಟೇಕ್ ಯುವರ್ ಫಿಂಗರ್ಸ್, ಆಲ್ ದ 5 fingers ಆರ್ ನಾಟ್ ದ ಸೇಮ್ ಹಿಯರ್. ಓಕೆ, ಪ್ರತಿಯೊಂದು ಬೆರಳು ಕೂಡ ಡಿಫ್ರೆಂಟಾಗೇ ಇದೆ. ಓಕೆ, ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಫಿಂಗರ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವಾಟ್ ಯು ಸೇ ಫಂಕ್ಷನ್ಸ್, ರೈಟ್. ಸೊ ಅದೇ ರೀತಿ ನಿಮ್ಮ ಸಂಸ್ಥೆ ಅಂತಂದಾಗ ಅಥವಾ ಅದರಲ್ಲಿ ಹ್ಯೂಮನ್ ರಿಸೋರ್ಸ್ ಅಂತ ನಾವು ತೊಗೊಂಡಾಗ, ಅಥವಾ ಎಂಪ್ಲಾಯೀಸ್ಗಳು ಅಂತ ತೊಗೊಂಡಾಗ, ಅಥವಾ ಮನುಷ್ಯರನ್ನು ಅಂತ ನಾವು ತೊಗೊಂಡಾಗ, ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಸೊ ಅಂಥವ್ರೆಲ್ಲರಿಗೂ ಕೂಡ ಹಿಡ್ಕೊಂಡು ನಾವು ಕೆಲಸವನ್ನು ನಾವು ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಮೋಸ್ಟ್ ಟಿಡಿಯಸ್ ಜಾಬ್ ಅಂತ ಅಂತೀವಿ. ಸೊ ಫರ್ದರ್ ವಾಟ್ ವಿ ಆರ್ ಸೀಯಿಂಗ್ ಹಿಯರ್ ಇಸ್ ದ ವರ್ಕರ್ ಶುಡ್ ನಾಟ್ ಬಿ ಟ್ರೀಟೆಡ್ ಲೈಕ್ ಸ್ಲೇವ್ಸ್ ಅಂತಲೂ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ ಇಲ್ಲಿ. ಓಕೆ, ಸೊ ನಮ್ಮ ಕಂಪನಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಎಂಪ್ಲಾಯೀಸ್ ಇದ್ದಾರೆ ಅವರು. ಸೊ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತಂದಾಗ ಅವರ ಒಂದು ಭರವಸೆ ನಾವು ತಗೊಂಡು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಕೂಡ ಮುಖ್ಯವಾದ ಒಂದು ಅಂಶ ಅಂತ ನಾವು ನೋಡ್ತೀವಿ ಇಲ್ಲಿ. ಓಕೆ, ಸೊ ದೇ ಶುಡ್ ನಾಟ್ ಬಿ ಟ್ರೀಟೆಡ್ ಲೈಕ್ ಎ ಸ್ಲೇವ್ಸ್. ಒಂದು ಏನಂತಾರೆ, ಜೀತ ಆಳೋ ಥರ ನಾವು ಅವರನ್ನು ಟ್ರೀಟ್ ಮಾಡುವ ಹಾಗೆ ಇಲ್ಲ. ಓಕೆ, ಸೊ ಯಾವಾಗ ಎಲ್ಲಿವರೆಗೆ ನಾವು ಅವರನ್ನು ಸ್ಲೇವ್ಸ್ ಥರ ನೋಡ್ತಾ ಹೋಗ್ತೀವಿ, ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫೀಲಿಂಗ್ ಆಫ್ ಇಟ್ ಈಸ್ ಮೈ ಕಂಪನಿ ಅನ್ನುವಂಥ ಫೀಲಿಂಗ್ ಅವ್ರ ಹತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಅವರನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಕೆಲಸವನ್ನು ಏನು ತೆಕ್ಕೊತೀವಿ, ದ್ಯಾಟ್ ಈಸ್ ದ ಸೆಕೆಂಡ್ ಫೀಚರ್ ಆಫ್ ಮ್ಯಾನೇಜ್ಮೆಂಟ್. ಮೂರನೇದಾಗಿ ರಿಸಲ್ಟ್ ಓರಿಯೆಂಟೆಡ್. ಓಕೆ, ಆ್ಯಂಡ್ ಇಟ್ ಈಸ್ ಬೋತ್ ಸೈನ್ಸ್ ಆ್ಯಂಡ್ ಆ್ಯನ್ ಆರ್ಟ್ ಅಂತಲೂ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಇದೆ. ಸೊ ಮ್ಯಾನೇಜ್ಮೆಂಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಬಿಕಾಸ್ ಇಟ್ ಗಿವ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ದ ರಿಸಲ್ಟ್ಸ್. ಸೊ ನಾನು ಎದಕ್ಕೆ ಮ್ಯಾನೇಜ್ ಮಾಡ್ತೀನಿ, ಎದಕ್ಕೆ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀನಿ, ಎದಕ್ಕೆ ನಾವು ನಿಯಂತ್ರಣವನ್ನು ಮಾಡ್ತೀವಿ, ಎದಕ್ಕೆ ನಿರ್ದೇಶನಗಳನ್ನು ಕೊಡ್ತೀವಿ, ಮೇನ್ಲಿ ಟು ಅಚೀವ್ ಸಮಥಿಂಗ್. ಓಕೆ, ಸೊ ಒಂದು ನಿರೀಕ್ಷೆ ಅಂತ ಇಟ್ಕೊಂಡಿರ್ತೀವಿ, ಅದರ ಒಂದು ಫಲಿತಾಂಶ ನಮಗೆ ಬರಬೇಕು ಅಂತ ಹೇಳಿಬಿಟ್ಟೆ ನಾವು ನಿರ್ವಹಣೆಯನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಮ್ಯಾನೇಜ್ಮೆಂಟಿನ ಇನ್ನೊಂದು ಲಕ್ಷಣದಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದರೆ, ಆಲ್ವೇಸ್ ಇಟ್ ಈಸ್ ಅ ರಿಸಲ್ಟ್ ಓರಿಯೆಂಟೆಡ್. ಇಟ್ಸ್ ಆಲ್ವೇಸ್ ಎ ರಿಸಲ್ಟ್ ಓರಿಯೆಂಟೆಡ್ ಅಂತ ಅಂತೀವಿ. ಸೊ ದಟ್ ಮೀನ್ಸ್ ವಾಟ್, ರಿಸಲ್ಟ್ ಅಂದಿದ ತಕ್ಷಣವೇ ನಮಗೆ 90%, 100% ಅಂತ ಇಲ್ಲ. ಸೊ ವೆನ್ ಯು ಆರ್ ರನ್ನಿಂಗ್ ಆನ್ ಆರ್ಗನೈಸೇಷನ್ನು ಅಥವಾ ಬಿಸ್ನೆಸ್ ನೀವು ನಡೆಸ್ತಾ ಇದ್ದೀರಾ ಅಂತಂದರೆ, ಇಟ್ ಈಸ್ ಇನ್ಕ್ರೀಸ್ ಇನ್ ದ ಮಾರ್ಕೆಟ್ ಶೇರ್ ಆರ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ಟು, ಇನ್ಕ್ರೀಸ್ ಇನ್ ದ ಸೇಲ್ಸು, ಇವೆಲ್ಲನೂ ನಮಗೆ ಏನು ವಿ ಕಾಲ್ ಇಟ್ ಆಸ್ ದ ರಿಸಲ್ಟ್ಸ್ ಆಫ್ ಎನಿ ಆಫ್ ದಿ ಕಂಪನಿ. ಕ್ಲಿಯರ್? ಸೊ ನಾವು ಇನ್ನೊಂದು, ಇಟ್ ಈಸ್ ಅ ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್ ಅಂತಲೂ ಕೂಡ ಇಲ್ಲಿ ನೋಡುವಂಥದ್ದಿದೆ. ಸೊ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣವೇ ಬರೀ ನಾವು ಒಂದೇ ಒಂದು ಸಬ್ಜೆಕ್ಟ್ ಇರುತ್ತೆ ಅಂತನ್ನುವಂಥದ್ದಿಲ್ಲ. ಬರೀ ನನಗೆ ಬಿಸ್ನೆಸ್ ಹೆಂಗೆ ನಡೆಸಬೇಕು ಅದ್ರ ಬಗ್ಗೆ ಅಷ್ಟೇ ಗೊತ್ತಿದ್ದರೆ ಮುಗಿಯಂಗಿಲ್ಲ, ರೈಟ್? ಸೊ ಇಟ್ ಇನ್ಕ್ಲೂಡ್ಸ್ ವಾಟ್, ಎಕನಾಮಿಕ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೈಕಾಲಜಿ, ಓಕೆ, ಸೋಷಾಲಜಿ. ಸೊ ಇಟ್ ಈಸ್ ಅ ಮಲ್ಟಿ ಡಿಸಿಪ್ಲಿನರಿ ಇನ್ ನೇಚರ್ ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು. ಎದಕ್ಕೆ ಇವೆಲ್ಲ ಬರುತ್ತೆ ಅಂತಂದರೆ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಎಂಪ್ಲಾಯೀಸ್ ಕಮ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್. ಸೊ ಪ್ರತಿಯೊಂದು ಎಂಪ್ಲಾಯೀಸ್ಗಳಿಗೆ ನಾವು ತುಂಬ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅವರ ಒಂದು ಮನೋಸ್ಥಿತಿ ಹೆಂಗಿರುತ್ತೆ ಅದರ ತಕ್ಕಂಗೆನೂ ಕೂಡ ನಾವು
ಸಂಸ್ಥೆಗಳಲ್ಲಿ ಬದಲಾವಣೆಗಳನ್ನಾಗಲಿ ಅಥವಾ ಒಂದು ಎಂಪ್ಲಾಯೀಸ್ಗಳಿಗೆ ಸರಿಯಾದ ರೀತಿಯಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಸೈಕಾಲಜಿ ಅಥವಾ ಮನೋಜ್ಞಾನದ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ಇರಬೇಕು. ಇನ್ಫಾರ್ಮೇಷನ್ ಈಗಿನ ಕಾಲದಲ್ಲಿ IT ಬಗ್ಗೆನೂ ಕೂಡ ನಮಗೆ ತುಂಬಾ ಜ್ಞಾನ ಅನ್ನುವಂಥದ್ದು ಇರಬೇಕಾಗುತ್ತೆ. ಸೋಷಾಲಜಿ ಆ್ಯಸ್ ಐ ಟೋಲ್ಡ್ ಯು, ಸಮಾಜದ ಬಗ್ಗೆ ಆಗಲಿ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ಆಗಲಿ ಇವೆಲ್ಲದರ ಬಗ್ಗೆನೂ ಕೂಡ ನಮಗಿಲ್ಲಿ ನಾಲೆಜ್ ಅನ್ನುವಂಥದ್ದು ಕೂಡ ಈ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಆಲ್ ದೀಸ್ ಸಬ್ಜೆಕ್ಟ್ಸ್ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಎ ಗ್ರೂಪ್ ಆ್ಯಂಡ್ ನಾಟ್ ಆನ್ ಇಂಡಿವಿಜುವಲ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣವೇ ಇಟ್ ಈಸ್ ನಾಟ್ ಆನ್ ಇಂಡಿವಿಜುವಲ್ ಆ್ಯಕ್ಟಿವಿಟಿ, ಇಟ್ ಈಸ್ ಎ ಗ್ರೂಪ್ ಆ್ಯಕ್ಟಿವಿಟಿ ಅಂತ ನಾವು ನೋಡ್ತೀವಿ. ಓಕೆ, ಸೊ ಇಟ್ ಈಸ್ ಆಲ್ವೇಸ್ ಎ ಗ್ರೂಪ್ ಆ್ಯಕ್ಟಿವಿಟಿ. ಒಂದೇ ಆಗಲೇ ನಾವು ನೋಡ್ದಂಗೆ, ಸೊ ಇಟ್ ಈಸ್ ನಾಟ್ ಒನ್ ಪರ್ಸನ್ಸ್ ಕಂಪನಿ, ಇಟ್ ಈಸ್ ಆಲ್ವೇಸ್ ಎ ಗ್ರೂಪ್ ಆಫ್ ಪೀಪಲ್, ಇಟ್ ಈಸ್ ಅ ಗ್ರೂಪ್ ಆ್ಯಕ್ಟಿವಿಟಿ ಅಂತ ನಾವು ಇಲ್ಲಿ ನೋಡ್ತೀವಿ. ಸೊ ಇಟ್ ಯೂಸಸ್ ದ ಎಂಪ್ಲಾಯೀಸ್ ಎಫರ್ಟ್ಸ್ ಟು ಅಚೀವ್ ದಿ ಓನರ್ಸ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ನೀವು ಕಂಪನಿಯ CEO ಇದ್ದೀರಾ ಅಥವಾ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದೀರಾ ಅಂತಂದರೆ ನೀವು ಒಬ್ಬರೇ ಪ್ಲ್ಯಾನ್ ಮಾಡಿಬಿಟ್ಟು ನೀವೇ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ನೀವೇ ಮಾರ್ಕೆಟಿಂಗ್ ಮಾಡೋಕ್ಕಂತೂ ಬರೋದಿಲ್ಲ. ಸೊ ಆಲ್ವೇಸ್ ಇಟ್ ಈಸ್ ಎ ಗ್ರೂಪ್ ಆ್ಯಕ್ಟಿವಿಟಿ ಅಂತ ಅನ್ನೋದು ಕೂಡ ನಾವಿಲ್ಲಿ ನೋಡ್ತೀವಿ, ರೈಟ್. ಸೊ ಇಟ್ ಫಾಲೋಸ್ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ಸ್ ಆರ್ ದಿ ರೂಲ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಫಾಲೋಸ್ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ಸ್ ಸಚ್ ಆಸ್ ಡಿವಿಷನ್ ಆಫ್ ವರ್ಕ್, ಡಿಸಿಪ್ಲಿನ್, ಯೂನಿಟಿ ಆಫ್ ಕಮಾಂಡ್ ಎಕ್ಸೆಟ್ರಾ. ಓಕೆ, ಸೊ ಮ್ಯಾನೇಜ್ಮೆಂಟ್ ಫಾಲೋಸ್ ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್ಸ್, ಅದರದೇ ಆದ ಒಂದು ತತ್ವಗಳನ್ನು ಅದು ಫಾಲೋ ಮಾಡುವಂಥದ್ದು ಇರುತ್ತೆ. ಸೊ ಇಟ್ ಮೇ ಬಿ ಲೈಕ್ ಡಿವಿಷನ್ ಆಫ್ ವರ್ಕ್, ಯಾರ್ಯಾರಿಗೆ ಎಂತೆಂಥವರಿಗೆ ಯಾವ್ಯಾವ ರೀತಿಯಾದ ಕೆಲಸಗಳನ್ನು ಕೊಡಬೇಕು ಅನ್ನುವಂಥದ್ದಾಗಲಿ, ಅಥವಾ ಯೂನಿಟಿ ಆಫ್ ಕಮಾಂಡ್. ಓಕೆ, ಸೊ ಒಬ್ಬ ಸೂಪರ್ವೈಸರ್ ಇರ್ತಾನೆ, ಅವ್ನ ಕೆಳಗಡೆ ಎಷ್ಟು ಮಂದಿ ವರ್ಕರ್ಸ್ಗಳನ್ನು ಇಡಬೇಕು. ಸೊ ದಟ್ ಈಸ್ ಅ ಯೂನಿಟಿ ಆಫ್ ಕಮಾಂಡ್. ಸೊ ಯಾರನ್ನು ರಿಪೋರ್ಟ್ ಮಾಡಬೇಕು, ಸೊ ದ್ಯಾಟ್ ಈಸ್ ಯೂನಿಟಿ ಆಫ್ ಕಮಾಂಡ್. ಸೊ ಹೈರಾರ್ಕಿ ಆಫ್ ಡಿಸಿಪ್ಲಿನು, ಓಕೆ, ಹೈರಾರ್ಕಿ ಆಫ್ ಕಮಾಂಡು, ಸೊ ಇವೆಲ್ಲನೂ ಕೂಡ ಈ ಒಂದು ಮ್ಯಾನೇಜ್ಮೆಂಟಿನ ಇನ್ನೊಂದು ಲಕ್ಷಣದಲ್ಲಿ ನೋಡ್ತೀವಿ. ಇಟ್ ಈಸ್ ಏಡೆಡ್ ಬಟ್ ನಾಟ್ ರೀಪ್ಲೇಸ್ಡ್ ಬೈ ಕಂಪ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನವೇಡೇಸ್ ಆಲ್ ಮ್ಯಾನೇಜರ್ಸ್ ಯೂಸ್ ದಿ ಕಂಪ್ಯೂಟರ್ಸ್. ಸೊ ಈ ಒಂದು ಕಾನ್ಸೆಪ್ಟು ಅಥವಾ ಈ ಒಂದು ಲಕ್ಷಣ ಏನು ನೋಡ್ತೀವಿ ಅಂದರೆ, ಇನ್ ದ ಪ್ರೆಸೆಂಟ್ ಸಿಚುವೇಶನ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್ ಅಂತ ನಾವು ನೋಡಿದಾಗ ಪ್ರತಿಯೊಬ್ಬರೂ ಕೂಡ ದೇ ಆರ್ ಡೂಯಿಂಗ್ ಇಟ್ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ವಿ ಕೆನಾಟ್ ಕಂಪ್ಲೀಟ್ಲಿ ರೀಪ್ಲೇಸ್ ದ ಹ್ಯೂಮನ್ಸ್ ಇನ್ ಟು ದಿ ಆನ್ಲೈನು ಅಥವಾ ಯು ಕಾಂಟ್ ರೀಪ್ಲೇಸ್ ಇನ್ ಟು ದಿ ಕಂಪ್ಯೂಟರ್ಸ್ ಆರ್ ದಿ ಲ್ಯಾಪ್ಟಾಪ್, ಬಟ್ ಸ್ಟಿಲ್ ಓಕೆ, ಸೊ ಕಂಪ್ಯೂಟರ್ಸ್ ಕೆನಾಟ್ ರೀಪ್ಲೇಸ್ ದಿ ಮ್ಯಾನೇಜ್ಮೆಂಟ್. ಒಂದು ಕ್ಲಿಕ್ ಮಾಡಿಬಿಟ್ರೆ ಅಂದರೆ ಹಿಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸಿಸ್ಟಮಲ್ಲಿ ಬರ್ಬೋದು, ಬಟ್ ದ್ಯಾಟ್ ಈಸ್ ನಾಟ್ ದಿ ಫೈನಲ್. ಓಕೆ, ಸೊ ಮ್ಯಾನೇಜ್ಮೆಂಟ್ ಟೇಕ್ಸ್ ದ ಫೈನಲ್ ರೆಸ್ಪಾನ್ಸಿಬಿಲಿಟೀಸ್. ಕ್ಲಿಯರ್? ಸೊ ದಟ್ ಮೀನ್ಸ್ ವಾಟ್, ಮ್ಯಾನೇಜ್ಮೆಂಟ್ ಕೆನಾಟ್ ಬಿ ರೀಪ್ಲೇಸ್ಡ್ ಬೈ ದಿ ಕಂಪ್ಯೂಟರ್ಸ್. ಜಸ್ಟ್ ನಾನು ಯಾವುದೋ ಒಂದು ಕ್ಲಿಕ್ ಮಾಡಿಬಿಟ್ರೆ ಈ ಸೊಲ್ಯೂಷನ್ ಬಂದ್ಬಿಡುತ್ತಲ್ಲ ಅಂತ ಹೇಳ್ಬೋದು, ಬಟ್ ಅಕ್ಯುರೇಟ್ ಡಿಸಿಷನ್ಸ್ಗಳು, ಸರಿಯಾದ ನಿರ್ಣಯಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ಬರೀ ನಮ್ಮ ಒಂದು ಮ್ಯಾನೇಜ್ಮೆಂಟ್ಲಿಂದನೇ ಸಾಧ್ಯ ಆಗುತ್ತೆ. ಬಟ್ ಇಟ್ ಕೆನಾಟ್ ಬಿ ರೀಪ್ಲೇಸ್ಡ್ ವಿತ್ ದಿ ಕಂಪ್ಯೂಟರ್ಸ್, ರೈಟ್. ಇನ್ನೊಂದು ಲಕ್ಷಣ ಸಿಚುವೇಶ್ನಲ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಮೇಕ್ಸ್ ದ ಪ್ಲಾನ್ಸ್, ಪಾಲಿಸೀಸ್, ಡಿಸಿಷನ್ಸ್ ಅಕಾರ್ಡಿಂಗ್ ಟು ಸಿಚುವೇಶನ್ಸ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಸೊ ಸಿಚುವೇಶನ್ ನಮ್ಮ ಒಂದು ಪರಿಸ್ಥಿತಿಗಳ ತಕ್ಕಂಗೆನೂ ಕೂಡ ನಾವು ನಿರ್ಣಯಗಳನ್ನು ಬದಲಾಯಿಸಬೇಕಾಗುತ್ತೆ. ಪಾಲಿಸೀಸ್ಗಳನ್ನು, ಯೋಜನೆಗಳನ್ನು, ನೀತಿಗಳನ್ನು ನಾವು ಅಥವಾ ನಿರ್ಣಯಗಳನ್ನು ನಾವು ಬದಲಾವಣೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಟ್ ಚೇಂಜಸ್ ಇಟ್ಸ್ ಸ್ಟೈಲ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಓಕೆ, ಸೊ ಇದು ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಇದರ ತಕ್ಕಂಗೆ ಹಿಂಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗೋಕ್ಕೆ ಆಗೋದಿಲ್ಲ. ಬಿಕಾಸ್ ದ ಸಿಚುವೇಶನ್ ಮೇ ನಾಟ್ ಬಿ ಫೇವರಬಲ್ ಟು ಯು, ರೈಟ್. ಸೊ ಈಗಿನ ಒಂದು ಕಾಲದಲ್ಲಿ ಸಪೋಸ್ ಇನ್ ದಿಸ್ ಪ್ಯಾಂಡಮಿಕ್ ಟೈಮ್, ಈ ಒಂದು ಕೋವಿಡು ಅಥವಾ ಲಾಕ್ಡೌನ್ ಟೈಮಿನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಅಂಗಡಿಯನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವಾಟ್ ಈಸ್ ದ ಸಿಚುವೇಶನ್ ನಾವು? ಓಕೆ, ಸೊ ಮೋಸ್ಟ್ ಆಫ್ ದ ಎಂಪ್ಲಾಯೀಸ್, ಮೋಸ್ಟ್ ಆಫ್ ದ ಬಿಸ್ನೆಸ್ ಪೀಪಲ್ ವಾಟ್ ದೇ ಆರ್ ಡೂಯಿಂಗ್, ಅವರೇನು ತಮ್ಮ ಶಾಪನ್ನು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಚೇಂಜಿಂಗ್ ದರ್ ಡಿಸಿಷನ್ಸ್, ದೇ ಆರ್ ಚೇಂಜಿಂಗ್ ದರ್ ಪ್ಲ್ಯಾನ್ಸ್. ಓಕೆ, ಸೊ ಅವ್ರು ತಮ್ಮದೇ ಆದ ಸೈಟ್ಗಳನ್ನು ಮಾಡಿರ್ಬೋದು, ಅಥವಾ ಆನ್ಲೈನ್ ಸರ್ವಿಸಸ್ ಮಾಡಿರ್ಬೋದು, ಅಥವಾ ಹೋಮ್ ಸರ್ವಿಸಸ್ಗಳನ್ನು, ಆ ರೀತಿಯಾದ ಹೊಸ ಒಂದು ಸರ್ವಿಸಸ್ಗಳನ್ನು ಅವ್ರು ತೊಗೊಂಡು ಬಂದುಬಿಟ್ಟು ಅವರು ಸರ್ವಿಸಸ್ಗಳನ್ನು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದಾರೆ. ಸೊ ದ್ಯಾಟ್ ಈಸ್ ಸಿಚುವೇಶ್ನಲ್ ಇನ್ ನೇಚರ್. ಸೊ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಕೀಪ್ ಆನ್ ಚೇಂಜಿಂಗ್ ದ ಪ್ಲಾನ್ಸ್, ಪಾಲಿಸೀಸ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತಂದರೆ ವಿಲ್ ಹ್ಯಾವ್ ಟು ಇನ್ಕರ್ ದಿ ಲಾಸ್. ಸೊ ನಾವು ಇಲ್ಲಿ
ಮಾರ್ಕೆಟ್ನಲ್ಲಿ ನಾವು ಬದುಕಬೇಕು ಅಂತಂದರೆ ಅಥವಾ ಮಾರ್ಕೆಟ್ನಲ್ಲಿ ಇಫ್ ವಿ ವಾಂಟ್ ಟು ಸ್ಟ್ಯಾಂಡ್ ಹಿಯರ್ ಫಾರ್ ಎ ಲಾಂಗರ್ ಟೈಮ್ ವಿ ನೀಡ್ ಟು ಅಡ್ಯಾಪ್ಟ್ ಟು ದ ಸಿಚುವೇಶನ್. Okay, or we need to use the different plans, policies, decisions or the styles for a different situation. Clear? So need not to be an ownership ಅಂತ ಇನ್ನೊಂದು ಲಕ್ಷಣ ಕೊಟ್ಟಿದ್ದಾರೆ. Okay, need not be an ownership. That means what? Management and ownership are one and the same. ಸಣ್ಣ ಒಂದು ಸಂಸ್ಥೆಗಳಲ್ಲಿ ಸುಮ್ಮನೆ ಒಂದು 5 ಲಕ್ಷನೋ ಅಥವಾ 10 ಲಕ್ಷದ ಒಂದು ಸಣ್ಣದು ಒಂದು ಕಿರಾಣ ದುಕಾನ್ ಹಾಕೊಂಡು ಕೂತಿದ್ರಿ ಅಂತಂದರೆ, ಸೊ ಹಿಯರ್ ಓನರ್ನೇ ಇರ್ತಾನೆ, ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಕೂಡ ಅವನೇ ವ್ಯಕ್ತಿ. ಸೊ ದಟ್ ಇಸ್ ಸಿಂಪಲ್ಲಾಗಿ ಹೇಳೋದಾದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಸೋಲ್ ಟ್ರೇಡರ್ ಅಂತ ಇತ್ತ ಅಂತಂದರೆ ಅವನ ಹತ್ರನೇ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಅಥವಾ ಓನರ್ಶಿಪ್ಪು ಅಥವಾ ಮಾಲೀಕತ್ವದ ಒಂದು ಲಕ್ಷಣ ಅವನ ಹತ್ರನೇ ಇರುತ್ತೆ. ಅಥವಾ ಏನ್ರದು ಮಾಲೀಕತ್ವದ ಒಂದು ಏನಂತೀರಿ ಹಕ್ಕಾಗಲಿ ಅಥವಾ ನಿರ್ವಹಣೆ ಮಾಡುವಂಥ ಒಂದು ಹಕ್ಕಾಗಲಿ ಅವರೊಬ್ಬರ ಕೈಯಲ್ಲೇ ಇರುತ್ತೆ. ಸೊ ಇಟ್ ಇಸ್ ಡಸಂಟ್ ಟೇಕ್ ಮಚ್ ಆಫ್ ದ ರಿಸ್ಕ್. ಕ್ಲಿಯರ್? ಸೊ ಸಣ್ಣ ಸಂಸ್ಥೆ ಇತ್ತಪ್ಪ ಅಂತಂದರೆ ಇಟ್ ಈಸ್ ಓನ್ಲಿ ದ ಒನ್ ಪರ್ಸನ್ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಬಟ್ ಅದೇ ಒಂದು ದೊಡ್ಡದಾಗಿತ್ತು ಸಂಸ್ಥೆ ಅಂತಂದಾಗ ಏನಾಗುತ್ತೆ, ದ ಓನರ್ಸ್ ಆರ್ ದ ಶೇರ್ ಹೋಲ್ಡರ್ಸ್ ಆಫ್ ದಿ ಕಂಪನಿ ಅಂತ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಎಕ್ಸ್ಕ್ಯೂಸ್ ಮೀ, the managers are highly qualified professionals who are hired from outside. The owners are the shareholders of the company ಅಂತ ನೋಡ್ತೀವಿ. ದೊಡ್ಡ ಸಂಸ್ಥೆಗಳಲ್ಲಿ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ರಿಲಯನ್ಸ್ ದಿಸ್ ದೇರ್ ಆರ್ ಯು ಹ್ಯಾವ್ ಮೈಕ್ರೋಸಾಫ್ಟ್ ಇದೆ, ಅಥವಾ ನಿಮ್ಮ ಮತ್ತಿನ್ಯಾವುದೇ ಒಂದು ಬಿರ್ಲಾ ತೊಗೊಳ್ಳಿ, ಟಾಟಾದ ಕಂಪನೀಸ್ ತೊಗೊಳ್ರಿ. ಸೊ ಅದರಲ್ಲೆಲ್ಲನೂ ಕೂಡ ಓನರ್ಸ್ ಯಾರು ಅಂತಂದರೆ ದ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ದ ಪೀಪಲ್ ಹೂ ಆರ್ ಹೋಲ್ಡಿಂಗ್ ದ ಶೇರ್ಸ್ ಆಫ್ ದಟ್ ಕಂಪನಿ ಆರ್ ದಿ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಸೊ ಹಿಂಗಿದ್ದಾಗ ಸೊ ದ ಮ್ಯಾನೇಜರ್ಸ್ ಆರ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ ಅಂತ ಒಂದು ನೋಡ್ತೀವಿ. ಇನ್ ಲಾರ್ಜ್ ಆರ್ಗನೈಸೇಷನ್ಸ್ ಮ್ಯಾನೇಜ್ಮೆಂಟ್ ಈಸ್ ಸಪ್ರೇಟ್ ಫ್ರಮ್ ಓನರ್ಶಿಪ್ ಅಂತ ನೋಡ್ತೀವಿ. ಸಣ್ಣದಿತ್ತಪ್ಪ ಅಂತಂದರೆ ಒಬ್ಬನೇ ಓನರ್ ಇರ್ತಾನೆ, ಅವನ ಕೈಯಲ್ಲೇ ಎಲ್ಲನೂ ಕೂಡ ನಿಯಂತ್ರಣ ಮಾಡುವಂಥದ್ದು, ನಿರ್ದೇಶನ ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಅವನ ಕೈಯಲ್ಲೇ ಇರುತ್ತೆ. ಬಟ್ ಅದೇ ದೊಡ್ಡ ಸಂಸ್ಥೆ ಇತ್ತಪ್ಪ ಅಂತಂದರೆ ಮ್ಯಾನೇಜ್ಮೆಂಟ್ ಬೇರೆ ಇರುತ್ತೆ, ಓನರ್ಶಿಪ್ಪು ಬೇರೆ ಹತ್ರ ಇರುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಬೋತ್ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಆ್ಯಂಡ್ ಆಲ್ಸೋ ಎ ಸೈನ್ಸ್ ಅಂತ ಕೂಡ ನಾವು ನೋಡ್ತೀವಿ. ಸೊ ನಿರ್ವಹಣೆ ಮಾಡುವಂಥದ್ದು ಬರೀ ನನಗೆ ರಿಸಲ್ಟ್ ಓರಿಯೆಂಟೆಡ್ ಅಂತನ್ನುವಂಥದ್ದು ಒಂದು ನೋಡಿದ್ವಿ. ದೇರ್ ಫೋರ್ ಇಟ್ ಈಸ್ ಆನ್ ಆರ್ಟ್ ಆ್ಯಂಡ್ ಆಲ್ಸೋ ಅ ಕಂಟಿನ್ಯೂಯಸ್ ರಿಸರ್ಚ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೈನ್ಸ್ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ರೈಟ್? ಸೊ ಹಿಯರ್ ವಾಟ್ ವಿ ಕ್ಯಾನ್ ಸಿ, ನಿರ್ವಹಣಾ ಶಾಸ್ತ್ರ ಅಂತಂದಾಗ ಏನಾಗುತ್ತೆ, ಒಂದು ಕಲೆ ಅಂತ ಇದೆ. ಇನ್ನೊಬ್ಬರ ಕಡೆಯಿಂದ ನಾನು ಕೆಲಸ ಯಾವ ರೀತಿಯಾಗಿ ತೆಕ್ಕೊಳ್ಬೇಕು, ಓಕೆ, ಸೊ ಯಾವ ರೀತಿಯಾಗಿ ಒಂದು ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಮ್ಮ ಸಂಸ್ಥೆಗೆ ಯಾವ ರೀತಿಯಾಗಿ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಈ ಒಂದು ಮ್ಯಾನೇಜ್ಮೆಂಟಿನ ಒಂದು ಲಕ್ಷಣದಲ್ಲಿ ನೋಡ್ತೀವಿ. ಸೊ ಹಂಗಾಗಿ ಇಟ್ ಈಸ್ ಬೋತ್ ಸೈನ್ಸ್ ಆ್ಯಂಡ್ ಆಲ್ಸೋ ಆ್ಯನ್ ಆರ್ಟ್ ಅಂತ ಇದೆ. ಸೊ ಇನ್ನೊಂದು ಲಕ್ಷಣ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೇಸಿವ್ ಅಂತ ಹೇಳ್ಬಿಟ್ಟು ಒಂದಿದೆ. ಸೊ ಮ್ಯಾನೇಜ್ಮೆಂಟ್ ಇಸ್ ನೆಸೆಸರಿ ಫಾರ್ ರನ್ನಿಂಗ್ ಎ ಬಿಸ್ನೆಸ್. ಮ್ಯಾನೇಜ್ಮೆಂಟ್ ಇಲ್ಲದೆ ಇರುವಂಥದ್ದಕ್ಕೆ ನಾವು ಯಾವ ಸಂಸ್ಥೆ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಇಟ್ ಈಸ್ ಪರ್ವೇಸಿವ್ ಮೀನ್ಸ್ ಪ್ರತಿಯೊಂದು ಕಂಪನಿಯಲ್ಲಿನೂ ಕೂಡ ಈ ಒಂದು ಮ್ಯಾನೇಜ್ಮೆಂಟು ಅಥವಾ ನಿರ್ವಹಣೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಎಕ್ಸಿಸ್ಟಿಂಗ್ ಇನ್ ಎನಿ ಆಫ್ ದ ಕಂಪನಿ, ವೆದರ್ ಇಟ್ ಈಸ್ ಎ ರನ್ನಿಂಗ್ ಬಿಸ್ನೆಸ್ ಆರ್ ವೆದರ್ ಇಟ್ ಈಸ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಥವಾ ಒಂದು ಯಾವುದೋ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇರುತ್ತೆ ಅಥವಾ ರಿಲೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಎಂಥದೇ ಒಂದು ಇನ್ಸ್ಟಿಟ್ಯೂಷನ್ ಇದ್ರೂ ಕೂಡ ಮ್ಯಾನೇಜ್ಮೆಂಟ್ ಈಸ್ ಎಕ್ಸಿಸ್ಟಿಂಗ್. ಓಕೆ, ಸೊ ಇದು ಒಂದು ಯಾವುದೋ ಒಂದು ಗುಡಿ ಇದೆ, ಸೊ ಅಲ್ಲೇನು ನಿರ್ವಹಣೆ ಮಾಡುವಂಥ ಜರೂರತ್ತಿಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸೊ ಮ್ಯಾನೇಜ್ಮೆಂಟ್ ಈಸ್ ಎಕ್ಸಿಸ್ಟಿಂಗ್ ಎವ್ರಿವೇರ್ ಅಂತ ಇದೆ. ಪರ್ವೇಸಿವ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ನೆಸಸರಿ. ಪ್ರತಿಯೊಂದು ಏರಿಯಾದಲ್ಲಿನೂ ಕೂಡ ಅದು ನೆಸಸರಿ ಇದೆ, ಅದು ಇಂಪಾರ್ಟೆಂಟ್ ಇದೆ ಅಂತನ್ನುವಂಥದ್ದಕ್ಕೆ ಒಂದು ಲಕ್ಷಣ. ಮ್ಯಾನೇಜ್ಮೆಂಟ್ ಈಸ್ ಇಂಟ್ಯಾಂಜಿಬಲ್ ಅಂತಲೂ ಒಂದು ಕೊಟ್ಟಿದ್ದಾರೆ. ಸೊ ಇಟ್ ಕೆನಾಟ್ ಬಿ ಸೀನ್ ಆ್ಯಂಡ್ ಟಚ್ಡ್. ಓಕೆ, ಸೊ ಬಟ್ ಇಟ್ಸ್ ರಿಸಲ್ಟ್ಸ್ ಕ್ಯಾನ್ ಬಿ ಸೀನ್ ಹಿಯರ್. ಓಕೆ, ಸೊ ನಾವು ಹೆಂಗೆ ಮಾಡ್ತಾ ಹೋಗ್ತೀವಿ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಅಲ್ಟಿಮೇಟ್ ಥಿಂಗ್ ಹೆಂಗೆ ಕಾಣಿಸುತ್ತೆ ಅಂತಂದರೆ ಇಟ್ಸ್ ಓನ್ಲಿ ದ ರಿಸಲ್ಟ್ಸ್ ವಿಚ್ ವಿ ಕ್ಯಾನ್ ಬಿ ಏಬಲ್ ಟು ಸಿ. ದ ಸಕ್ಸಸ್ ಆರ್ ಫೇಲ್ಯೂರ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಜಡ್ಜ್ಡ್ ಓನ್ಲಿ ಬೈ ಇಟ್ಸ್ ರಿಸಲ್ಟ್ಸ್. ಓಕೆ, ಸೊ ಇನ್ನೊಂದು ಲಕ್ಷಣ ಯೂಸಸ್ ಎ ಪ್ರೊಫೆಷ್ನಲ್ ಅಪ್ರೋಚ್ ಇನ್ ವರ್ಕ್ ಅಂತ ಇದೆ. ನಿರ್ವಹಣೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಮನಸ್ಸು ಬಂದಂಗೆ ನಾವು ಚೇಂಜ್ ಮಾಡ್ಕೋತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ನೀಡ್ಸ್ ಎ ಪ್ರೊಫೆಷ್ನಲ್ ಟಚ್ ಅಂತ ಇದೆ, ಪ್ರೊಫೆಷ್ನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಓಕೆ, ವೃತ್ತಿಪರವಾದ ಒಂದು
ಟಚ್ ಅದರಲ್ಲಿ ನಾವು ಕೊಡಲೇಬೇಕು. ಕ್ಲಿಯರ್? ಸೊ ಯಾವುದೋ ಒಂದು ಗೆಸ್ ವರ್ಕಲ್ಲಿ ಮಾಡಿಬಿಟ್ಟು ನಾನು ಸಂಸ್ಥೆಯನ್ನು ನಡೆಸ್ತೀನಿ ಅಂತಂದರೆ ನಡೆಯೋಕ್ಕೆ ಆಗೋದಿಲ್ಲ. ಸೊ ವಾಟ್ ವಿ ನೀಡ್, ಮ್ಯಾನೇಜರ್ಸ್ ಯೂಸ್ ಪ್ರೊಫೆಷ್ನಲ್ ಅಪ್ರೋಚ್ ಫಾರ್ ಗೆಟ್ಟಿಂಗ್ ದ ವರ್ಕ್ ಡನ್ ಫಾರ್ ದೇರ್ ಸಬಾರ್ಡಿನೇಟ್ಸ್. ಓಕೆ, ಸೊ ನನ್ನ ಸಂಸ್ಥೆ ಅಯ್ಯೋ ಪಾಪ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಎಂಪ್ಲಾಯೀಸ್ಗಳಿಗೆ ತುಂಬ ಇದರಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಫ್ರೀ ಆಫ್ ಕಾಸ್ಟ್ ನಾನು ಎಲ್ಲನೂ ಸರ್ವಿಸ್ ಕೊಡ್ತಾ ಹೋದೆ ಅಂತಂದರೆ ಕಂಪ್ನಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ವಾಟ್ ವಿ ಹ್ಯಾಡ್ ಟು ಡೂ ಇನ್ ಎ ಪ್ರೊಫೆಷ್ನಲ್ ವೇ, ವಿ ಹ್ಯಾಡ್ ಟು ಗೆಟ್ ದ ವರ್ಕ್ ಡನ್. ಓಕೆ, ಸೊ ಇದರಿಂದ ಹೆಂಗೆ ಸರ್ವಿಸಸ್ ತಗೊಳ್ಬೇಕು ಅಥವಾ ಹೆಂಗೆ ನಾವು ಕೆಲಸವನ್ನು ಮಾಡ್ಕೋಬೇಕು ಅಂತಂದರೆ ಅದರಲ್ಲಿಂದ ತಮ್ಮ ಎಂಪ್ಲಾಯೀಸ್ಗಳಿಗೂ ಲಾಸ್ ಆಗಬಾರ್ದು, ತನ್ನ ಕಂಪನಿ ಕೂಡ ಲಾಸ್ ಆಗಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ದ ಸರ್ವಿಸಸ್ ಶುಡ್ ಆಲ್ಸೋ ಬಿ ರೆಂಡರ್ಡ್ ಟು ದ ಎಂಪ್ಲಾಯೀಸ್, ರೈಟ್? ಸೊ ಹಂಗಾಗಿ ಪ್ರೊಫೆಷ್ನಲ್ಲು ವೃತ್ತಿಪರವಾದ ಒಂದು ಅಪ್ರೋಚನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ಕೊನೆಯದಾಗಿ ಇಟ್ ಈಸ್ ಡೈನಾಮಿಕ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಇಸ್ ಡೈನಾಮಿಕ್ ಇನ್ ನೇಚರ್. ಸೊ ದಟ್ ಈಸ್ ಮ್ಯಾನೇಜ್ಮೆಂಟ್ ಇಸ್ ಕ್ರಿಯೇಟಿವ್ ಆ್ಯಂಡ್ ಇನೋವೇಟಿವ್. ಆಲ್ವೇಸ್ ಇಟ್ ಈಸ್ ಡೈನಾಮಿಕ್. ತುಂಬಾ ನಿರಂತರವಾಗಿ ಚೇಂಜಸ್ ಆಗ್ತಾನೆ ಇರುತ್ತೆ, ಕ್ರಿಯೇಟಿವ್ ಆಗಿರಬೇಕಾಗುತ್ತೆ. ಸೊ ಆ್ಯನ್ ಆರ್ಗನೈಸೇಷನ್ ವಿಲ್ ಸರ್ವೈವ್ ಆ್ಯಂಡ್ ಸಕ್ಸೀಡ್ ಓನ್ಲಿ ಇಫ್ ಇಟ್ ಇಸ್ ಡೈನಾಮಿಕ್. ಓಕೆ, ತುಂಬ ಪ್ಯಾಸಿವ್ ಆಗಿದೆ, ಇರಲಿ ಬಿಡಪ್ಪ ಎಷ್ಟು ದಿವಸ ನಡೀತದೆ ನಡೀಲಿ ಬಿಡು ಅಂತ ಹೇಳಿಬಿಟ್ಟು ನಾವು ಕೂತ್ಕೋತಾ ಹೋಗೋಕ್ಕಾಗೋದಿಲ್ಲ. ಸೊ ವೆನ್ ಯು ಸೇ ಯು ಆರ್ ರನ್ನಿಂಗ್ ಆನ್ ಆರ್ಗನೈಸೇಷನ್, ಒಂದು ಸಂಸ್ಥೆ ನೀವು ನಡೆಸ್ತಾ ಇದ್ದೀರಾ ಅಂತಂದರೆ ಇಟ್ ಶುಡ್ ಆಲ್ವೇಸ್ ಬಿ ಡೈನಾಮಿಕ್ ಇನ್ ನೇಚರ್ ಅಂತ ನಾವು ನೋಡ್ತೀವಿ. ಸೊ ಇಟ್ ಮಸ್ಟ್ ಕಂಟಿನ್ಯೂಸ್ಲಿ ಬ್ರಿಂಗ್ ದ ನ್ಯೂ ಐಡಿಯಾಸ್, ನ್ಯೂ ಪ್ರಾಡಕ್ಟ್, ನ್ಯೂ ಫೀಚರ್ಸ್, ನ್ಯೂ ಆ್ಯಡ್, ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಎಲ್ಲನೂ ಕೂಡ ಹೊಸತನವನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೋತಾನೆ ಇರಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಡೈನಾಮಿಕ್. ಓಕೆ, ಸೊ ಮ್ಯಾನೇಜ್ಮೆಂಟಲ್ಲಿನೂ ಕೂಡ ವೆನ್ ಯು ಸೇ ಮ್ಯಾನೇಜ್ಮೆಂಟ್ ಇಟ್ ಶುಡ್ ಆಲ್ವೇಸ್ ಬಿ ಡೈನಾಮಿಕ್ ಇನ್ ನೇಚರ್ ಅಂತ ನಾವು ಇಲ್ಲಿ ನೋಡ್ತೀವಿ. ಸೊ ಕಂಟಿನ್ಯೂಸ್ ಎಂಥ ಒಂದು ಪರಿಸ್ಥಿತಿ ಬಂತಪ್ಪ ಅಂತಂದ್ರೂ ಕೂಡ ಅದು ಹಿಂಜರಿಯಲಾರ್ದೇ ಇಟ್ ಹ್ಯಾಸ್ ಟು ಬ್ರಿಂಗ್ ಅಪ್ ಇಟ್ ಹ್ಯಾಸ್ ಟು ಟೇಕ್ ಇಟ್ ಆ್ಯಸ್ ಅನ್ ಅಪಾರ್ಚುನಿಟಿ ಆ್ಯಂಡ್ ಹ್ಯಾವ್ ಟು ಕ್ರಿಯೇಟ್ ಅ ನ್ಯೂ ಐಡಿಯಾಸ್, ನ್ಯೂ ಪ್ರಾಡಕ್ಟ್ಸ್, ಹೊಸ ಇರುವಂಥ ವಸ್ತುಗಳಿಗೆ ಒಂದು ಬೇರೆ ರೀತಿಯಾದ ಒಂದು ಲಕ್ಷಣಗಳನ್ನು ಅದರಲ್ಲಿ ತೊಗೊಂಡು ಬರುವಂಥದ್ದು, ಹೊಸ ಫೀಚರ್ಸ್ಗಳನ್ನು ಅದರಲ್ಲಿ ತೊಗೊಂಡು ಬರುವಂಥದ್ದು. ಓಕೆ, ಆರ್ ಬ್ರಿಂಗಿಂಗ್ ದ ನ್ಯೂ ಮಾರ್ಕೆಟಿಂಗ್ ಟೆಕ್ನಿಕ್ಸ್. ಓಕೆ, ಸೊ ಬರೀ ನಾವು ಬೀದರಲ್ಲಿ ಮಾತ್ರ ಮಾರಾಟ ಮಾಡೋಕ್ಕಿಂತಲೂ ಓವರಾಲ್ ಮತ್ತಿನ್ಯಾವುದಾದ್ರೂ ಒಂದು ಇಡೀ ಒಂದು ಸೌತ್ ಇಂಡಿಯನು, ನಾರ್ತ್ ಕರ್ನಾಟಕ ಕಂಪ್ಲೀಟಾಗಿ ಮಾರ್ಕೆಟಿಂಗ್ ಮಾಡುವಂಥದ್ದು ಟೆಕ್ನಿಕನ್ನು ನಾವು ಯೂಸ್ ಮಾಡಬೇಕಾಗುತ್ತೆ, ರೈಟ್? ಸೊ ವೆನ್ ಯು ಸೇ ಮ್ಯಾನೇಜ್ಮೆಂಟ್ ಇಟ್ ಈಸ್ ಆಲ್ವೇಸ್ ಡೈನಾಮಿಕ್ ಇನ್ ನೇಚರ್. ಯಾವ ವ್ಯಕ್ತಿ ಡೈನಾಮಿಕ್ ಆಗಿರ್ತಾನೆ, ಯಾವ ವ್ಯಕ್ತಿ ತುಂಬ ಆಲ್ವೇಸ್ ಎವರ್ ಆ್ಯಕ್ಟಿವ್ ಆಗಿರ್ತಾನೆ, ದಟ್ ಪರ್ಸನ್ ವಿಲ್ ಆಲ್ವೇಸ್ ಸಕ್ಸೀಡ್ ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಆ್ಯಂಡ್ ಇಟ್ ವಿಲ್ ಸರ್ವೈವ್, ಬದುಕ್ತಾನೆ ಮತ್ತು ಯಶಸ್ಸನ್ನು ಕೂಡ ಅವನು ಕಾಣ್ತಾನೆ, ರೈಟ್? ಸೊ ಸೇಮ್ ವೇ ವಿತ್ ಎನಿ ಆಫ್ ದಿ ಆರ್ಗನೈಸೇಷನ್ ಆಲ್ಸೋ ಇಟ್ ಶುಡ್ ಆಲ್ವೇಸ್ ಬಿ ಡೈನಾಮಿಕ್ ಇನ್ ನೇಚರ್ ಅನ್ನುವಂಥ ಒಂದು ಕೊನೆಯ ಲಕ್ಷಣವನ್ನು ನಾವಿಲ್ಲಿ ನೋಡ್ತೇವೆ, ರೈಟ್? So that is what is about the today's session. ಓಕೆ ಸ್ಟೂಡೆಂಟ್ಸ್, ಸೊ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೊಂದು ಸಲ ನಾವೇನು ಮಾಡಿದ್ವಿ ಅಂತಂದರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟನ್ನು ನಾವು ನೋಡಿದ್ವಿ. ಅಲಾಂಗ್ ವಿತ್ ದ್ಯಾಟ್ ವಿ ಹ್ಯಾವ್ ಆಲ್ಸೋ ಸೀನ್ ದ ವೇರಿಯಸ್ ಫೀಚರ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. ಸೊ ಇವು ಬಿಟ್ಟು ಮತ್ತಿನ್ನೂ ಭಾಳಷ್ಟು ಲಕ್ಷಣಗಳು ಕೂಡ ನೀವು ಬೇರೆ ಬೇರೆ ಪುಸ್ತಕದಲ್ಲಿ ನೋಡಿರ್ಬೋದು. ಬಟ್ ದಿಸ್ 14 ಫೀಚರ್ಸ್ ಆರ್ ಕ್ವೈಟ್ ವೆರಿ ಮಚ್ ಎನಫ್ ಟು ನೋ ವಾಟ್ ಆ್ಯಕ್ಚುಲಿ ಯು ಮೀನ್ ಬೈ ದಿ ಮ್ಯಾನೇಜ್ಮೆಂಟ್ ಅಂತ ನನಗನ್ಸುತ್ತೆ. ಸೊ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ಜಸ್ಟ್ ಫಾಲೋ ದಿಸ್. ವಿದ್ಯಾರ್ಥಿಗಳು ಇದನ್ನು ಒಂದು ಸ್ವಲ್ಪ ನೀವು ನೋಡ್ಕೊಂಡ್ಬಿಟ್ರಿ ಅಂತಂದರೆ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಮೇಕ್ ಎ ನೋಟ್ ಆಫ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ಯು ಕ್ಯಾನ್ ರೈಟ್ ಆನ್ ಯುವರ್ ಓನ್. ಕ್ಲಿಯರ್? ಸೊ ಅರ್ಥ ಆಗಿದೆ ಅಂತ ಅನ್ಕೊತ ಇವತ್ತಿನ ಸೆಷನನ್ನು ನಾನು ಇಲ್ಲೇ ಕ್ಲೋಸ್ ಮಾಡ್ತೇನೆ, ರೈಟ್? ಥ್ಯಾಂಕ್ ಯು ಸೋ ಮಚ್.